ಶಾಂತಿ ಪ್ರಶಸ್ತಿ ಅನ್ನೋದನ್ನು ಯಾರಿಗೆ ಕೊಡಬೇಕು? ಕಾಂಗ್ರೆಸ್ ಆಫೀಸ್ ಒಳಗೊಂದು ವಿಲಕ್ಷಣವಾದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಿದೆ. ಅದಕ್ಕೆ ಆಯ್ಕೆ ಮಾಡಿದ್ದು ಯಾರನ್ನ? ಮಿಶೆಲ್ ಬ್ಯಾಚ್ಲೆಟ್ ಅನ್ನೋರನ್ನ. ಯಾರವರು? ಇವರ ಮೈಂಡ್ಸೆಟ್ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನೋದನ್ನು ಲೆಕ್ಕ ಹಾಕಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಯಾವ ಮೈಂಡ್ಸೆಟ್ ಹಬ್ಬಿಕೊಂಡಿದೆ, ಅಲ್ಲಿರುವ ವಾತಾವರಣ ಎಂಥದ್ದು ಅಂತ ನೋಡಿದ್ರೇ ಅಸಹ್ಯವಾಗುತ್ತೆ. ಯಾಕೆ ಈ ಕಾಂಗ್ರೆಸ್ ಅವರಿಗೆ ಈ ರಾಷ್ಟ್ರದ ವಿರುದ್ಧ ಇರೋರೇ ಕಾಣ್ತಾರೆ. ಕಾಂಗ್ರೆಸ್ ಕಚೇರಿ ಒಳಗಡೆ ಶಾಂತಿ ಏನಾದರೂ ಹೋದರೆ ಅಲ್ಲಿ ಅವಮಾನಕ್ಕೆ ಮೀನಿಂಗೇ ಇರೋದಿಲ್ಲ ಅನ್ನೋದು ಕೂಡ ಶಾಂತಿಗೆ ಗೊತ್ತಾಗುತ್ತೆ. ಇದಕ್ಕೆ ಅಲ್ವೇ ಪ್ರತಿ ಸಲ ಅನ್ಸೋದು ಕಾಂಗ್ರೆಸ್ ಅಂದರೆ ಪ್ರೋ ಟೆರರ್ ಅಂತ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈಗ ನಮ್ಮ ಸಮಾಜದಲ್ಲಿ ಪ್ರಶಸ್ತಿಗಳನ್ನು ಕೊಡೋದು ತುಂಬ ಕಾಮನ್. ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಾಧಕರನ್ನು ಹುಡುಕಿ ಪ್ರಶಸ್ತಿಗಳನ್ನು ಕೊಡ್ತಾ ಇರುತ್ತೆ. ಸಾಮಾನ್ಯವಾಗಿ ಕ್ರೀಡಾ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ? ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಕೊಡ್ತಾರೆ. ಇನ್ಯಾವುದೋ ಸಾಮಾಜಿಕ ಪ್ರಶಸ್ತಿ ಇದೆಯಪ್ಪ, ಅದರಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಬದುಕಿದವರಿಗೆ ಕೊಡ್ತಾರೆ. ಆದರೆ ಈ ಶಾಂತಿ ಪ್ರಶಸ್ತಿ ಅನ್ನೋದನ್ನು ಯಾರಿಗೆ ಕೊಡಬೇಕು? ಶಾಂತಿ ಸ್ಥಾಪನೆಗಾಗಿ, ನಮ್ಮ ಸಮಾಜದಲ್ಲಿ ಶಾಂತಿ ಸ್ಥಾಪನೆಗಾಗಿ ಸಿಕ್ಕಾಪಟ್ಟೆ ಗುದ್ದಾಡಿದವರಿಗೆ ಕೊಡೋದೊಂದು ರೂಢಿ ಇದೆ. ಆದರೆ ಕಾಂಗ್ರೆಸ್ ಆಫೀಸ್ ಒಳಗೊಂದು ವಿಲಕ್ಷಣವಾದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಿದೆ. ಏನು ಅಂತ ಹೇಳ್ತೀನಿ ಕೇಳಿ. ಈ ಶಾಂತಿ ಪ್ರಶಸ್ತಿಯನ್ನು ಕೊಡಬೇಕು ಯಾರ ಹೆಸರಲ್ಲಿ? ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಒಂದು ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅದಕ್ಕೆ ಆಯ್ಕೆ ಮಾಡಿದ್ದು ಯಾರನ್ನ? ಮಿಶೆಲ್ ಬ್ಯಾಚ್ಲೆಟ್ ಅನ್ನೋರನ್ನ. ಯಾರವರು? ಗಂಡಸರ ಹೆಂಗಸರ ಅಂತ ಕೇಳಿದ್ರ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇದೆ. ಅವರು ಹೆಂಗಸರು. ಚಿಲಿ ದೇಶದ ಮೊದಲ ಮಹಿಳಾ ಪ್ರೆಸಿಡೆಂಟ್ ಆಗಿದ್ದವರು. ಅವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರ ತಪ್ಪು ಒಪ್ಪು ಈಗ ನಾನು ಹೇಳುವ ಕೆಲವು ವಿಚಾರಗಳನ್ನು ಕೇಳಿದ ಮೇಲೆ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಆ ಮಿಶೆಲ್ ಬ್ಯಾಚ್ಲೆಟ್ ಇದ್ದಾರಲ್ಲ, ಅವರು ಭಾರತವನ್ನು ಕಂಡ್ರೆ ನಿಗಿ ಅಂತ ಕೆಂಡ ಥರ ಆಗ್ತಿರೋರು. ಅಂದರೆ ಭಾರತವನ್ನು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತಲ್ಲ ಅವಾಗೆಲ್ಲವೂ ಕೂಡ ದ್ವೇಷವನ್ನೇ ಮಾಡಿಕೊಂಡು ಬಂದಿರೋರು. ಭಾರತದ ವಿರುದ್ಧ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದವರು. ಅವರು ಚಿಲಿ ದೇಶದ ಎಕ್ಸ್ ಪ್ರೆಸಿಡೆಂಟ್ ಮಾತ್ರ ಅಲ್ಲ, ಈ ವಿಶ್ವಸಂಸ್ಥೆಯಲ್ಲಿ ಒಂದು ಮಾನವ ಹಕ್ಕು ಆಯೋಗ ಅಂತ ಇರುತ್ತಲ್ಲ ಅದರದ್ದು ಹೈ ಕಮಿಷನರ್ ಬೇರೆ ಆಗಿದ್ದವರು. ಅಲ್ಲಿ ಕೂತಿದ್ದಾಗ ಭಾರತದ ವಿರುದ್ಧ ಯಾವಾಗೆಲ್ಲ ಈ ದ್ವೇಷವನ್ನು ಕಕ್ಕಕ್ಕೆ ಆಗುತ್ತಲ್ಲ ಆವಾಗೆಲ್ಲ ಕಕ್ಕಿದ್ರು. ಎಲ್ಲಿಯ ಮಟ್ಟಿಗೆ ಅಂತ ಕೇಳಿದ್ರೆ ನಮ್ಮ ಭಾರತ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅವರ ಮಾತುಗಳನ್ನು ಖಂಡಿಸಿತ್ತು. ನೀನು ಕಮಿಷನರ್ ಆದರೆ ಅಲ್ಲಿಗೆ ಭಾರತಕ್ಕೇನು ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡಿತ್ತು. ಅಂದರೆ ಯಾವುದೆಲ್ಲ ಕಾರಣಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಕೋವಿಡ್-19 ಬಂತ, ಆ ಟೈಮಲ್ಲಿ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಎಲ್ಲ ದೇಶಗಳು ಕೂಡ ದಿಕ್ಕೆಟ್ಟು ಹೋಗಿತ್ತು. ಭಾರತದಲ್ಲಿ ಲಾಕ್ಡೌನ್ ಹಾಗೂ ಸೀಲ್ಡೌನ್ಗಳನ್ನು ಘೋಷಣೆ ಮಾಡಲಾಯಿತು. ಅಂದರೆ ಈ ಜನತಾ ಕರ್ಫ್ಯೂಯಿಂದ ಶುರುವಾಗಿ ಆ ಕರ್ಫ್ಯೂ ಮುಂದೂಡಿಕೆ ಆಗ್ತಾನೆ ಬಂತು. ಆ ಟೈಮಲ್ಲಿ ಇದೇ ಬ್ಯಾಚ್ಲೆಟ್ ಮಾತಾಡಿದರು. ಏನಂದರೆ ಕರ್ಫ್ಯೂ ಹಾಕಿರೋದು ಸರಿಯಲ್ಲ, ತೆಗಿಬೇಕು. ಭಾರತದ ನಿರ್ಧಾರ ಅಲ್ಲಿಯ ದೇಶದ ವಾಸಿಗಳಿಗೆ ಅದು ಅಪಾಯವನ್ನು ತರಬಲ್ಲದು ಅಂತ ಮಾತಾಡಿದರು. ಇಷ್ಟೇನಾ? ಇಷ್ಟಕ್ಕೆ ಮುಗಿದುಬಿಡುತ್ತಾ? ಸಾಧ್ಯವೇ ಇಲ್ಲ. 2020ರಲ್ಲಿ CIA ಹೋರಾಟ ಜೋರಾಗಿ ಇತ್ತು. ಅಂದರೆ ಭಾರತ ಸರ್ಕಾರ ಒಂದು ಯೋಜನೆಯನ್ನು ತರುವಂತಹ ಒಂದು ಪ್ಲ್ಯಾನಲ್ಲಿತ್ತು. ಆದರೆ ಆ CIA ಬಂದರೆ ಭಾರತದಲ್ಲಿರೋ ಮುಸ್ಲಿಮರನ್ನೆಲ್ಲ ಓಡಿಸ್ಬಿಡ್ತಾರಂತೆ, ಭಾರತದಲ್ಲಿರೋ ಮುಸ್ಲಿಮರನ್ನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತಲೇ ಹೊಸದೊಂದು ಕಾಯ್ದೆ ತರ್ತಾ ಇದ್ದಾರಂತೆ ಅಂತ ಅಪಪ್ರಚಾರವನ್ನು ಮಾಡಲಾಯಿತು. ಇದು ದೇಶದೊಳಗೆ ಯಾವ ರೇಂಜಿಗೆ ಆಗಿತ್ತು ಅಂದರೆ ವರ್ಷಗಟ್ಟಲೆ ಈ CIA ವಿರುದ್ಧ ಹೋರಾಟಗಳನ್ನು ಮಾಡಲಾಯಿತು. ಟೂಲ್ ಕಿಟ್ ಗ್ಯಾಂಗ್ ಆ ಹೋರಾಟಗಾರರನ್ನು ಈ ಮನೆ ಮಕ್ಕಳಂತೆ ತುಂಬ ಚೆನ್ನಾಗಿ ಅಷ್ಟೊಂದು ಲಾಂಗ್ ಟೈಮ್ ನೋಡಿಕೊಳ್ತು. ಆ ಡೆಲ್ಲಿಯಲ್ಲಿ ಏನು ಕೇಳ್ತೀರಾ, ಅಲ್ಲಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಏನು ಕೇಳ್ತೀರಾ, ಸಿಕ್ಕದಲ್ಲಿ ಕಂಡಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಕಂಟಿನ್ಯೂಸ್ ಆಗಿ ಆಗ್ತಾನೆ ಹೋಯಿತು. ಇದು ದೇಶದ ಒಳಗಾದರೆ ದೇಶದ ಹೊರಗಿಂದ ಅದೇ ಮಿಶೆಲ್ ಬ್ಯಾಚ್ಲೆಟ್ ಥರದವರು ಅಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ನನಗೆ ಆ CIA ಹೋರಾಟದಿಂದ ಭಾರತೀಯರ ಹಕ್ಕುಗಳ ಬಗ್ಗೆ ಬಹಳ ಚಿಂತೆ ಆಗ್ತಾ ಇದೆ ಅಂತ. ಅಂದರೆ ಭಾರತ ಸರ್ಕಾರ ಏನು ಕಾಯ್ದೆ ತರಬೇಕು ಅಂತ ಆಲೋಚನೆ ಮಾಡಿದೆಯಲ್ಲ, ಅದು ಯಾವುದೇ ಜಾತಿ ಯಾವುದೇ ಧರ್ಮದವರಿಗೂ ಕೂಡ ಸಮಸ್ಯೆ ಆಗದಂತಹ ಒಂದು ಕಾಯ್ದೆ ಆಗಿದ್ದರೂ ಕೂಡ ಅದರ ವಿರುದ್ಧ ಅಪಪ್ರಚಾರ ಆಗ್ತಾ ಇತ್ತಲ್ಲ, ಆ ಪ್ರಚಾರಕ್ಕೆ ನಮ್ಮದೊಂದು ಇರಲಿ ಅಂತ ಮಿಶೆಲ್ ಬ್ಯಾಚ್ಲೆಟ್ ಅವರು ಮಾತಾಡಿದರು. ಅಷ್ಟೇ ಅಲ್ಲ, ಅವರು ಯಾವಾಗಲೂ ಕೂಡ ಆ್ಯಂಟಿ ಇಂಡಿಯನ್ನು, ಪ್ರೋ ಮುಸ್ಲಿಮು, ಅದರಲ್ಲೂ ಕಾಶ್ಮೀರ ವಿಚಾರಕ್ಕೆ ನೋಡಬೇಕು. ಕಾಶ್ಮೀರದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ದಮನ ಮಾಡ್ತಾ ಇದ್ದಾರಂತೆ, ಅಲ್ಲಿ ಭಾರತ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇತ್ತಂತೆ,
ಅಲ್ಲಿ ಅವರು ಮುಸ್ಲಿಮರು ಬದುಕೋದೇ ಕಷ್ಟ ಆಗಿತ್ತಂತೆ. ಈ ಥರ ಎಲ್ಲ ಮಾತಾಡಿಕೊಂಡು ಬಂದಿದ್ದರು. ಇದೆಲ್ಲ ಆದಮೇಲೆ ಭಾರತ ಸರ್ಕಾರ ಏನು ಮಾಡಿತು, ಅಲ್ಲಿಯ ಆರ್ಟಿಕಲ್ 370 ಪ್ರಥಮ ಪ್ರಧಾನಿ ನೆಹರು ಅವರ ದೊಡ್ಡ ಪ್ರಮಾದವಾದ ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಇತ್ತಲ್ಲ ಜಮ್ಮು ಕಾಶ್ಮೀರಕ್ಕೆ, ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತು. ಆ ಟೈಮಲ್ಲೂ ಕೂಡ ಈ ಮಿಶೆಲ್ ಬ್ಯಾಚ್ಲೆಟ್ ಮಾತಾಡಿದರು. ಏನಂತ, ಪರವಾಗಿ ಅಲ್ಲ, ಇದು ಮತ್ತೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಕ್ಕೆ ಕಾರಣವಾಗಬಹುದು ಅಂತಲೇ ಮಾತಾಡಿದರು. ಇಂಥವರನ್ನು ಕಾಂಗ್ರೆಸ್ಸು ಹುಡುಕುತ್ತೆ, ಭಾರತಕ್ಕೆ ಆಹ್ವಾನವನ್ನು ಕೊಡುತ್ತೆ, ಅವರ ಪಾರ್ಟಿ ಆಫೀಸಿಗೆ ಕರ್ಕೊಂಡು ಹೋಗುತ್ತೆ, ಇಂದಿರಾ ಗಾಂಧಿ ಶಾಂತಿ ಪ್ರೈಸನ್ನು ಅವರ ಕೈಗೆ ಕೊಡುತ್ತೆ. ಅಂದರೆ ಯಾವಾಗಲೂ ದ್ವೇಷವನ್ನೇ ಹರಡುವ, ಭಾರತವನ್ನು ಕಂಡ್ರೆ ಆಗಲ್ಲ ಅಂತಕ್ಕಂತಹ ಒಬ್ಬ ಲೇಡಿಯನ್ನು ಕರೆದು ಅವರಿಗೆ ಶಾಂತಿ ಪ್ರಶಸ್ತಿ ಕೊಡ್ತಾರೆ ಅಂದರೆ ಇವರ ಮೈಂಡ್ಸೆಟ್ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನೋದನ್ನು ಲೆಕ್ಕ ಹಾಕಬೇಕಾಗತ್ತೆ. ಏನು ಎಲ್ಲ ಟೈಮಲ್ಲೂ ಬರೀ ಭಾರತದ ವಿರುದ್ಧ ಅಂತ ಹೇಳ್ತಾ ಇದ್ದೀರಲ್ಲ, ಪರವಾಗಿ ಯಾವುದೂ ಇಲ್ವಾ ಅಂತ ಕೇಳಿದ್ರೆ ಪರವಾಗಿ ಕೂಡ ಇದ್ದರು. ಅದು ಯಾವಾಗ ರೈತ ಹೋರಾಟ ಆಗ್ತಾ ಇತ್ತಲ್ಲ, ಭಾರತ ಸರ್ಕಾರದ ವಿರುದ್ಧ ರೈತ ಹೋರಾಟ ಆಗ್ತಾ ಇತ್ತಲ್ಲ, ಕೃಷಿ ಕಾಯ್ದೆಗಳನ್ನು ಧಿಕ್ಕರಿಸಬೇಕು, ಅದರಲ್ಲೇನೋ ಅವೈಜ್ಞಾನಿಕ ಅಂಶಗಳಿವೆ, ಅದು ಬಂದ್ಬಿಟ್ರೆ ಭಾರತದ ರೈತರೆಲ್ಲ ವಿಷ ಕೂಡ ಸತ್ತೋಗಬೇಕು ಅಂಥ ಸಿಚುವೇಶನ್ ನಿರ್ಮಾಣವಾಗುತ್ತೆ ಅಂತ ಅಪಪ್ರಚಾರವನ್ನು ಮಾಡಲಾಯ್ತಲ್ಲ, ಆ ಟೈಮಲ್ಲಿ ಅವರು ಪರವಾಗಿದ್ದರು. ದೇಶದ ಪರವಾಗಲ್ಲ, ಅಲ್ಲಿ ರೈತ ಹೋರಾಟದ ಪರವಾಗಿದ್ದರು. ಯಾಕೆಂದರೆ ರೈತ ಹೋರಾಟ ಭಾರತ ಸರ್ಕಾರದ ವಿರುದ್ಧ ಇತ್ತಲ್ಲ, ಹಾಗಾಗಿ. ಸೊ ಇಂಥ ಮಹಿಳೆಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಅವರ ಸೊಸೆ ಆಗಿರುವಂತಹ ಸೋನಿಯಾ ಗಾಂಧಿಯವರು ತಮ್ಮ ಕೈಯಾರ ಪ್ರದಾನ ಮಾಡ್ತಾರೆ. ಸೊ ಕಾಂಗ್ರೆಸ್ನಲ್ಲಿ ಯಾವ ಮೈಂಡ್ಸೆಟ್ ಹಬ್ಬಿಕೊಂಡಿದೆ, ಅಲ್ಲಿರುವ ವಾತಾವರಣ ಎಂಥದ್ದು ಅಂತ ನೋಡಿದ್ರೇ ಅಸಹ್ಯವಾಗುತ್ತೆ. ಯಾಕೆಂದರೆ ಯಾಕೆ ಈ ಕಾಂಗ್ರೆಸ್ ಅವರಿಗೆ ಈ ರಾಷ್ಟ್ರದ ವಿರುದ್ಧ ಇರೋರೇ ಕಾಣ್ತಾರೆ, ಯಾಕೆ ಅವರನ್ನು ಈ ಬೆನ್ ತಟ್ಟಿ ಶಾಲೆ ಹಾಕಿ ಪ್ರಶಸ್ತಿ ಕೊಟ್ಟು ಹಾರ ಹಾಕಿ ಕೈ ತುಂಬ ಹಣ್ಣಿನ ಬುಟ್ಟಿ ಕೊಟ್ಟು ಮನೆ ಕಳಿಸೋಣ ಅನಿಸುತ್ತೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ. ಆಯಿತು, ಮಿಶೆಲ್ ಬ್ಯಾಚ್ಲೆಟ್ ಅವರು ತುಂಬ ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡ್ತಾಯಿದ್ರು. ಅವರು ಮಾನವ ಹಕ್ಕುಗಳ ಪರವಾಗಿ ಯಾವಾಗಲೂ ನಿಲ್ತಿದ್ರು. ಅಲ್ಪಸಂಖ್ಯಾತರಿಗೆ ಯಾವಾಗೆಲ್ಲ ಸಮಸ್ಯೆ ಆಗುತ್ತಲ್ಲ ಮುಸ್ಲಿಮರಿಗೆ, ಆವಾಗ ಧ್ವನಿ ಎತ್ತಿದ್ರು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಅದು ಭಾರತದ ವಿಚಾರಕ್ಕೆ ಮಾತ್ರ. ಇವರನ್ನೇ ಅವರು ಮಾನವ ಹಕ್ಕು ಆಯೋಗದ ಚೇರ್ಮನ್ ಆಗಿರ್ತಾರಲ್ಲ, ಇವರನ್ನು ಚೀನಾಕ್ಕೆ ಕಳಿಸಲಾಗುತ್ತೆ. ಚೀನಾಕ್ಕೆ ಹೋದಾಗ ಅಲ್ಲಿಯ ಸ್ಥಿತಿಗತಿಗಳನ್ನು ಇವರು ಕಣ್ಣಾರೆ ಅಧ್ಯಯನ ಮಾಡಿಕೊಂಡು ಬರ್ತಾರೆ. ಚೀನಾದಲ್ಲಿ ಸಿಚುವೇಶನ್ ಹೇಗಿದೆ ಗೊತ್ತಾ, ಅಲ್ಲಿ ಮುಸಲ್ಮಾನರು ತಾನೊಬ್ಬ ಮುಸಲ್ಮಾನ ಅಂದ್ಕೊಂಡು ಬದುಕೋದೇ ಕಷ್ಟ ಇದೆ. ಅಲ್ಲಿ ಟೋಪಿಗಳನ್ನು ಎಲ್ಲ ಕಡೆ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. ಮುಸಲ್ಮಾನ ಅಂತ ಗೊತ್ತಾಗುವಂಥ ಹೆಸರುಗಳನ್ನು ಕ್ಯಾಬ್ ಡ್ರೈವರ್ಗಳು, ಅವರು ಇವರು ಡೆಲಿವರಿ ಬಾಯ್ಗಳು ಇಟ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಅವರು ಮಸೀದಿಗೆ ಅಂತ ಒಂದಿಷ್ಟು ಜಾಗ ಮಾಡ್ಕೊಂಡಿರ್ತಾರಲ್ಲ, ಮಸೀದಿಗಳನ್ನು ಕಟ್ಕೊಂಡಿರ್ತಾರಲ್ಲ, ಆ ಮಸೀದಿಗಳನ್ನು ರಿನೋವೇಟ್ ಮಾಡಿ ಅದನ್ನು ಸಾರ್ವಜನಿಕ ಶೌಚಾಲಯ ಮಾಡ್ತಾಯಿದ್ದಾರೆ. ಜೊತೆಗೆ ಯಾವ ಇಸ್ಲಾಮಲ್ಲಿ ಯಾವ ಆಲ್ಕೋಹಾಲ್ ಮದ್ಯ ಅಂತ ಕರೀತಾರಲ್ಲ, ಅದು ಹರಾಮೋ, ಅದು ನಿಷಿದ್ಧ ಇದೆಯೋ, ಅದೇ ಆಲ್ಕೋಹಾಲನ್ನು ಅಂದರೆ ಮಸೀದಿಯನ್ನು ಚೇಂಜ್ ಮಾಡಿ ಬಾರನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಚೀನಾದವರು ಅವರಿಗೆ ಬೇಕಾದಂತಹ ಎಣ್ಣೆಗಳನ್ನು ಕುಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಬರ್ತಿದ್ದಾರೆ. ಈ ವಿಚಾರಕ್ಕೆ ಕೂಡ ಮಾತಾಡೋಕ್ಕೆ ಅಲ್ಲಿ ಅಧ್ಯಯನಕ್ಕೆ ಅಂತ ಹೋದಾಗ ಅವರ ಬಾಯಲ್ಲಿ ಮಾತುಗಳೇ ಬರಲಿಲ್ಲ. ಏನು ಹೇಳಿದ್ರು ಗೊತ್ತಾ, ಚೀನಾದವರು ಮುಸಲ್ಮಾನರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕಾಗುತ್ತೆ ಅಂದರು, ಬಾಯಿಗೆ ಜಿಪ್ ಹಾಕೊಂಡ್ಬಿಟ್ರು. ಅಂದರೆ ಕಮ್ಯುನಿಸ್ಟ್ ದೇಶಕ್ಕೆ ಏನಾದರೂ ಮಾತಾಡುವಾಗ 1000 ಸಲ ಯೋಚನೆ ಮಾಡ್ತಾರೆ. ಚೀನಾಕ್ಕೆ ಮಾತಾಡಿದ್ರೆ ಆಮೇಲೆ ತಮ್ಮ ಜಾಗಕ್ಕೆ ಸಮಸ್ಯೆ ಆಗ್ಬೋದು, ವಿಶ್ವಸಂಸ್ಥೆಯಲ್ಲಿ ಕಿರಿಕಿರಿಯೂ ಉಂಟಾಗಬಹುದು ಅನ್ನೋ ಆಲೋಚನೆ ಬರುತ್ತೆ. ಬಟ್ ಭಾರತ ಅಂತ ಬಂದಾಗ ಬೇಕಾಬಿಟ್ಟು ಮಾತಾಡ್ಬೋದು, ಮನಸ್ಸಿಗೆ ಬಂದ ಹಾಗೆ ನಾಲಿಗೆಯನ್ನು ಸಡಿಲ ಮಾಡಬಹುದು. ಇದು ಮಿಶೆಲ್ ಬ್ಯಾಚ್ಲೆಟ್ ಅವರ ಮೈಂಡ್ಸೆಟ್ ಆಗಿತ್ತು. ಅಂಥ ವಿಷಕಾರಿ ಹೆಂಗಸಿಗೆ ನಮ್ಮ ಕಾಂಗ್ರೆಸ್ ಆಹ್ವಾನ ನೀಡಿ ಕೈಗೆ ಪ್ರಶಸ್ತಿ ನೀಡಿ ಟಾಟಾ ಬಾಯ್ ಬಾಯ್ ಮಾಡುತ್ತೆ ಅಂದರೆ ಏನು ಹೇಳೋದು, ಏನು ಕೇಳೋದು? ಇದಕ್ಕೆ ಅಲ್ವೇ ಪ್ರತಿ ಸಲ ಅನಿಸೋದು ಕಾಂಗ್ರೆಸ್ ಅಂದರೆ ಪ್ರೋ ಟೆರರ್ ಅಂತ. ಅದೆಲ್ಲ ಸರಿ, ಯಾರು ಕಾಣದೆ ಹೋಗಿ ಈ ಹೆಂಗಸಿನ ಹೆಸರನ್ನೇ ಯಾರು ಸೆಲೆಕ್ಟ್ ಮಾಡಿದ್ರಂತೆ ಅಂತ ನೋಡಿದ್ರೆ ಅಲ್ಲಿ ಜೂರಿಯಾಗಿ ಶಿವಶಂಕರ್ ಮೆನನ್ ಇದ್ದರು. ಇದು ಸ್ವಲ್ಪ ಹಳೆಬರಿಗೆ ತುಂಬ ಪರಿಚಿತ ಹೆಸರು. ಅಂದರೆ ಕಾಂಗ್ರೆಸ್ ಜೊತೆಗೆ ಒಳ್ಳೆಯ ಒಡನಾಟ ಮಾತ್ರ ಅಲ್ಲ, 10 ವರ್ಷಗಳ ಕಾಲ ಭಾರತದ ಭದ್ರತಾ ಸಲಹೆಗಾರರಾಗಿದ್ದರು ಈ ಶಿವಶಂಕರ್ ಮೆನನ್. ಅದೆಂಥ ಭದ್ರತಾ ಸಲಹೆಗಾರ, ಅದೆಂಥ ಸಮರ್ಥ ವ್ಯಕ್ತಿ ಅಂದರೆ ಆ 10 ವರ್ಷದಲ್ಲಿ ಇದೇ ಜಮ್ಮು ಕಾಶ್ಮೀರದಲ್ಲಿ 7ರಿಂದ 8,000 ಟೆರರ್ ಅಟ್ಯಾಕ್ಗಳು ಆಗಿದ್ದಾವೆ. ಆದರೆ ಈಯಪ್ಪ ಭದ್ರತಾ ಸಲಹೆಗಾರ ಅಂತೆ,
ಅಲ್ಲಿ ಬೇರೆ ಅವಾಗ PM ಆಗಿ ಮನಮೋಹನ್ ಸಿಂಗ್ ಇದ್ರಂತೆ. ಇಡೀ ಪಕ್ಷಕ್ಕೆ ದೇಶದ ಕಾಳಜಿ ಹಿತಾಸಕ್ತಿ ₹1 ಆಸಕ್ತಿ ಇಲ್ಲ. ಸೊ ಈ 7,000 8,000 ಟೆರರ್ ಅಟ್ಯಾಕ್ ಆಗಿದೆ, ಇನ್ನೇನು ಕಮ್ಮಿ ಆಗೋಕ್ಕಾಗುತ್ತಾ? ಅಷ್ಟಾಗಿದ್ದೇ ಕಮ್ಮಿ ಅಂತ ನಾವು ಅಂದ್ಕೋಬೇಕು. ಜೊತೆಗೆ ಆ ವೇದಿಕೆ ಮೇಲೆ ಒಂದು ವಿಶೇಷವಾದ ಸೀಟನ್ನು ಹಾಕಲಾಗಿತ್ತು. VIP, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅದರಲ್ಲಿ ಯಾರಿದ್ರು ಗೊತ್ತಾ? ಜಗದೀಶ್ ಟೈಟ್ಲರ್. ಈ ಹೆಸರು ಕೂಡ ತುಂಬ ಜನರಿಗೆ ಗೊತ್ತಿರುತ್ತೆ. ಆ ಜಗದೀಶ್ ಟೈಟ್ಲರ್ ಯಾರು ಗೊತ್ತಾ? ಕಾಂಗ್ರೆಸ್ಸಿನ ನಾಯಕರಾಗಿದ್ದರು. 1984ರಲ್ಲಿ ಸಿಖ್ ನರಮೇಧ ಆಯ್ತಲ್ಲ, ಅದೇ ಕಾಂಗ್ರೆಸ್ಸಿನ ಪಾತ್ರ ತುಂಬ ದೊಡ್ಡದಿತ್ತಲ್ಲ, ಅದರಲ್ಲಿ ಬಹಿರಂಗವಾಗಿಯೇ ಸಿಖ್ ನರಮೇಧದಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ನಾಯಕ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ಸಿಗರಿಗೆ ಸಿಖ್ಖರನ್ನು ಕಂಡಲ್ಲಿ ಕೊಲ್ಲಿ, ಜೊತೆಗೆ ಅವರ ಅಂಗಡಿಗಳು, ಅವರಿಗೆ ಸಂಬಂಧಪಟ್ಟ ಜಾಗ ಇದೆಯಲ್ಲ, ಏನೇನು ಕಾಣುತ್ತೋ ಅವೆಲ್ಲವನ್ನು ಲೂಟಿ ಮಾಡಿ ಅಂತ ಹೇಳಿದ್ದಾರಂತೆ. ಇದೇ ಕಾರಣಕ್ಕೆ ಸಿಖ್ ನರಮೇಧದ ವಿಚಾರಕ್ಕೆ ಇದೇ ಜಗದೀಶ್ ಟೈಟ್ಲರನ್ನು ಜೈಲಿಗೆ ಹಾಕಲಾಗಿತ್ತು. ಜೈಲು ಶಿಕ್ಷೆ ಅನುಭವಿಸಿ ವಾಪಸ್ ಬಂದಿರೋರನ್ನು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ. ಆ ಕಾಮಿಡಿ ಕೇಳಿ, ಇಲ್ಲಿರೋನು ಹತ್ಯಾಕಾಂಡದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದವನು, ಆ ಕಡೆ ಇರೋ ಹೆಂಗಸು ಈ ಭಾರತದ ವಿರುದ್ಧ ಕತ್ತಿ ಮಸ್ಕೊಂಡು ಭಾರತೀಯರನ್ನು ಎತ್ತಿ ಕಟ್ಟಬೇಕು ಅಂತ ಕಾಯ್ತಾ ಇದ್ದ ವಿಷಕಾರಿ ಹೆಣ್ಣು. ಈ ಮಧ್ಯ ಪ್ರಶಸ್ತಿ ಹೆಸರಿದೆಯಲ್ಲ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತೆ. ಆ ಶಾಂತಿ ಅನ್ನೋದಕ್ಕೆ ಸ್ವಲ್ಪ ಅವಮಾನ ಆದರೂ ಆಗಿತ್ತೇನೋ. ಬಟ್ ಕಾಂಗ್ರೆಸ್ ಕಚೇರಿ ಒಳಗಡೆ ಶಾಂತಿ ಏನಾದರೂ ಹೋದರೆ ಅಲ್ಲಿ ಅವಮಾನಕ್ಕೆ ಮೀನಿಂಗೇ ಇರೋದಿಲ್ಲ ಅನ್ನೋದು ಕೂಡ ಶಾಂತಿಗೆ ಗೊತ್ತಾಗುತ್ತೆ. ಈ ಸಮಸ್ಯೆಗಳು ಮೂಲ ಎಲ್ಲಿ ಅಂತ ಹುಡುಕಬೇಕಾಗುತ್ತೆ. ಅಂದರೆ ಕಾಂಗ್ರೆಸ್ ಯಾಕೆ ಹೀಗಾಯಿತು, ಯಾಕೆ ಭಾರತದ ವಿರುದ್ಧ ಇರೋರ ಜೊತೆಗೆ ಕಾಂಗ್ರೆಸ್ ನಿಲ್ಲುತ್ತೆ, ಯಾಕೆ ಅವರ ಸಖ್ಯವನ್ನೇ ಬೆಳೆಸುತ್ತೆ, ಇದಕ್ಕೆ ಆಲೋಚನೆ ಮಾಡಲೇಬೇಕಾಗುತ್ತೆ. ನಾವು ಆಲೋಚನೆ ಮಾಡ್ತೀವೋ ಬಿಡ್ತೀವೋ, ಕಾಂಗ್ರೆಸ್ ಖಂಡಿತವಾಗಿಯೂ ಕೂಡ ಗಂಭೀರವಾದ ಆಲೋಚನೆ ಮಾಡಬೇಕು. ಯಾಕೆಂದರೆ ಪ್ರತಿ ಇಲೆಕ್ಷನ್ಗಳಲ್ಲೂ ಸೋತು ಸುಣ್ಣ ಆಗ್ತಾ ಇದೆ. ಮುಂದೊಂದು ದಿವಸ ಗೆದ್ದು ಬರಬೇಕು ಅನ್ನೋ ಆಶಯ ಇದ್ದಲ್ಲಿ ಇದೊಂದು ಆಲೋಚನೆ ಬೇಕೇ ಬೇಕಾಗುತ್ತೆ. ಬಟ್ ನೀವು ಒಂದು ಗಮನಿಸಿದ್ರೆ, ಅಲ್ಲಿ ಸೋನಿಯಾ ಗಾಂಧಿ ಅವರು ಬರ್ತಾರೆ, ಬೇರೆ ಯಾವುದೋ ದೇಶದ ಭಾರತ ವಿರೋಧಿ ಹೆಣ್ಣಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ, ಜೊತೆಗೆ ನರಮೇಧದಲ್ಲಿ ಭಾಗಿಯಾದವನಿಗೆ ವಿಶೇಷ ಚೇರ್ ಇರುತ್ತೆ. ಇನ್ನೊಂದು ಪಕ್ಕದಲ್ಲಿ ಜೂರಿಯಾಗಿ ಭಾರತವನ್ನು 10 ವರ್ಷಗಳ ಕಾಲ ಹೈರಾಣು ಮಾಡಿದ ಭದ್ರತಾ ಸಲಹೆಗಾರ ಶಿವಶಂಕರ್ ಮೆನನ್ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಇದು ದೇಶದ ಒಳಗಾಯಿತು, ದೇಶದ ಹೊರಗಡೆ ಹೇಗಿರುತ್ತೆ ಕಾಂಗ್ರೆಸ್? ಇದೇ ರಾಹುಲ್ ಗಾಂಧಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಭಾರತದ ವಿರುದ್ಧ ಯಾರಿದ್ದಾರಲ್ಲ ಅವರನ್ನೇ ಭೇಟಿಯಾಗ್ತಾರೆ. ಜಾರ್ಜ್ ಸೋರೋಸು ಇವರಿಗೆ ಅಂಕಲ್ ಆಗಲ್ವಾ? ಅಂಕಲ್ ಜಾಗದಲ್ಲಿ ನಿಂತಿಲ್ವಾ? ಅವರೇನು ಭಾರತದ ಪರವಾಗಿ ಇದ್ದಾರಾ? ಅವರು ಏನೆಲ್ಲ ಗುದ್ದಾಡಿಲ್ಲ ಮೋದಿ ಸರ್ಕಾರವನ್ನು ಹಾಗೂ ಭಾರತದಲ್ಲಿ ಈಗಿರುವಂತಹ ಸರ್ಕಾರವನ್ನು ಅದರಲ್ಲಿ ಒಡಕು ಬರಬೇಕು, ಸ್ವಲ್ಪ ಲೂಸ್ ಆಗಬೇಕು ಅನ್ನೋದಕ್ಕೆ ಎಷ್ಟೆಲ್ಲ ಗುದ್ದಾಡಿಲ್ಲ. ಅಂಥವರ ಸಖ್ಯವನ್ನು ಇವರು ಬಳಸ್ತಾರೆ. ಸ್ಯಾಮ್ ಪಿತ್ರೋಡನಿಗೆ ಪಕ್ಷದ ಒಂದು ಹುದ್ದೆಯನ್ನು ಕೊಡ್ತಾರೆ. ಇನ್ನೆಲ್ಲಿಗೂ ಹೋಗ್ತಾರೆ, ಭಾರತದ ವಿರುದ್ಧ ಇರೋರ ಜೊತೆಗೆ ಸಂವಾದಗಳನ್ನು ಮಾಡ್ತಾರೆ, ಹಾಗೆ ಗುಪ್ತ ಭೇಟಿಗಳು ಆಗುತ್ತೆ. ಹಾಗಾದರೆ ಕಾಂಗ್ರೆಸ್ ನಿಜವಾಗಿಯೂ ಭಾರತದ ರಾಜಕೀಯ ಪಕ್ಷವಾ ಅಥವಾ ಭಾರತವನ್ನು ಮುಗಿಸೋಕೆ ಬಂದಂತಹ ರಾಜಕೀಯ ಪಕ್ಷವಾ? ಈ ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡ್ತಾರೆ? ಅವರ ಟ್ರ್ಯಾಕ್ ರೆಕಾರ್ಡನ್ನು ನೋಡ್ತಾ ಬಂದರೆ ವಿಶೇಷವಾದ ಉತ್ತರ ಬೇಕಾಗೋದಿಲ್ಲ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಭಾರತದ ವಿರುದ್ಧ ಯಾರೆಲ್ಲ ನಿಂತಿದ್ದಾರಲ್ಲ ಅವರ ಪಕ್ಕ ಹೋಗಿ ಇವರು ನಿಂತು ಬಿಡ್ತಾರೆ. ಇವರ ಮೈಂಡ್ಸೆಟ್ಗಳು ಹೆಂಗಿರ್ತವೆ ಅಂದರೆ ಭಾರತವನ್ನು ಒಡಿಲೇಬೇಕು ಅಂತ. ಈಗಾಗಲೇ ಅವರ ಕೈಯಾರೆ ಒಡೆದಿರೋ ಭಾರತ ಸಾಕಾಗಲ್ಲ ಅಂತ ಇನ್ನೊಂದು ಸಲ ಜಾತಿ ಹೆಸರಲ್ಲೋ ಇನ್ಯಾವುದೋ ಹೆಸರಲ್ಲೋ ಕೂಡ ಒಡೆಯೋಕ್ಕೆ ಟ್ರೈ ಮಾಡ್ತಾರೆ. ಇಂಥವರನ್ನು ನಂಬಬೇಕಾ? ಇಂಥವರನ್ನ ನಂಬಿ ವೋಟ್ ಹಾಕಬೇಕಾ? ಇಂಥವರಿಗೆ ಅಧಿಕಾರ ಕೊಡಬೇಕಾ? ಇದನ್ನು ಭಾರತೀಯರು ಆಲೋಚನೆ ಮಾಡ್ಕೋಬೇಕಾಗುತ್ತೆ. ಈಗ 2025ರಲ್ಲಿ ಅವರಿಗೆ ಮಿಶೆಲ್ ಬ್ಯಾಚ್ಲೆಟ್ ಅವರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಯಿತು. ಈಗ ಮುಂದಿನ ವರ್ಷ ಯಾರಿಗೆಲ್ಲ ಸಿಗಬಹುದು ಅನ್ನೋ ಒಂದು ಆಲೋಚನೆ ಬರುತ್ತೆ. ಪಾಕಿಸ್ತಾನದ ಏನಾದರೂ ಆರ್ಮಿ ಮುಖ್ಯಸ್ಥ ಆ ಮುನೀರ್ಗೇನಾದರೂ ಸಿಗಬಹುದಾ? ಅಥವಾ ಈ ಬಾಂಗ್ಲಾದೇಶದ ಪ್ರಧಾನಿಗೇನಾದರೂ ಸಿಗಬಹುದಾ? ಅಲ್ಲ, ಈ ಥರ ಹೆಸರುಗಳೇ ಬರ್ತವೆ. ತಪ್ಪಿ ಏನಾದರೂ ಅಫ್ಜಲ್ ಗುರು ಬದುಕಿದ್ದಿದ್ರೆ ಆ ಯಪ್ಪಂಗೂ ಕೂಡ ಆ ಶಾಂತಿ ಪ್ರಶಸ್ತಿ ಸಿಕ್ಕಿದ್ರು ಅಚ್ಚರಿ ಇರಲಿಲ್ಲ. ಯಾಕೆಂದರೆ ಇದೇ ಅಫ್ಜಲ್ ಗುರುವಿನ ಶ್ರದ್ಧಾಂಜಲಿಗೆ ಬೆಂಬಲ ಸೂಚಿಸಿದ್ದವರ ಜೊತೆಗೆ ಕಾಂಗ್ರೆಸ್ ನೈತಿಕವಾಗಿ ನಿಂತಿತ್ತು. ಸೊ ಯಾರೆಲ್ಲ ಕೆಟ್ಟದ್ದು ಮಾಡಿದ್ದೀರ ಭಾರತಕ್ಕೆ, ನಿಮಗೂ ಕೂಡ ಒಂದಲ್ಲ ಒಂದು ದಿವಸ ಒಳ್ಳೆ ಗೌರವ ಪ್ರಶಸ್ತಿ ಎಲ್ಲವೂ ಬರುತ್ತೆ. ಎಲ್ಲಿಂದ ಅಂತ ಗೊತ್ತಾಗಿರ್ಬೇಕಲ್ಲ. ಇನ್ನೂ ಯಾರೆಲ್ಲ ಹೊಸದಾಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.